ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಮೂಲ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈಗಾಗಲೇ 9 ಸಂಚಿಕೆಗಳಲ್ಲಿ ಅನೇಕ ತರಹದ ರಾಯರ ಮಹಿಮೆಗಳನ್ನು ಕೇಳ್ತಾ ಇದ್ದೀವಿ. ಹಾಗೆ ಯಾವ್ಯಾವ ಶ್ಲೋಕಗಳನ್ನು ಪಾರಾಯಣ ಮಾಡಿದ್ರೆ ವಿಶೇಷವಾಗಿ ರಾಯರ ಅನುಗ್ರಹ ನಮಗೆ ದೊರೆಯುತ್ತೆ ಅನ್ನೋದನ್ನು ನೋಡ್ತಾ ಬರ್ತಾ ಇದ್ದೀವಿ. ಇಷ್ಟಕ್ಕೆ ಇಲ್ಲ, ಈ 10ನೇ ಸಂಚಿಕೆಯಲ್ಲಿ ಒಂದು ಅಪೂರ್ವವಾದ ಶ್ಲೋಕ. ಈ ಶ್ಲೋಕವನ್ನು ನೀವು ಪಾರಾಯಣ ಮಾಡಿದರೆ ಪ್ರಹ್ಲಾದರಾಜರ ಅನುಗ್ರಹ, ವ್ಯಾಸರಾಜರ ಅನುಗ್ರಹ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ, ಏನೇನು ರಾಯರ ರೂಪಗಳಿವೆ ಎಲ್ಲರ ಅನುಗ್ರಹ ಆಗೋದರಲ್ಲಿ ಸಂಶಯನೇ ಇಲ್ಲ. ಅದಕ್ಕೆ ಹಿನ್ನೆಲೆಯಾಗಿ ಒಂದು ಮಹಿಮೆಯನ್ನು ಮೊದಲು ಕೇಳಿ ಆಮೇಲೆ ಆ ಥರ ಮಹಿಮೆ ಏನು ತೋರಿಸಿದ್ದಾರೆ, ಆ ಥರ ಮಹಿಮೆ ನಮ್ಮ ಜೀವನದಲ್ಲಿ ಈ ಥರದ 10 ಹಲವು ನಡೀಬೇಕು ಅಂದರೆ ಈ ಶ್ಲೋಕದ ಪಾರಾಯಣವನ್ನು ಮಾಡಬೇಕು ಅಂತ ಖಂಡಿತ ನಮಗೆ ಅನಿಸುತ್ತೆ. ಅಂಥ ಮಹಿಮೆ ಹಾಗಾದರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಘಟನೆ ನಡೆದಿದ್ದು 1952ನೇ ಇಸ್ವಿಲಿ ಭದ್ರಾವತಿಯಲ್ಲಿ ನಡೆದ ಘಟನೆ. ಕಬ್ಬಿಣದ ಒಂದು ಫ್ಯಾಕ್ಟ್ರಿ, ಅಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ, ಅವನಿಗೆ ಒಬ್ಬ ಮಗ ಇದ್ದ. ಆ ಮಗನಿಗೆ ಹುಟ್ಟಿನಿಂದ ಆರಂಭ ಮಾಡಿ ಒಂದು ತೊಂದರೆ ಇತ್ತು. ಏನು ತೊಂದರೆ? ಕಾಲಿಗೆ ತೊಂದರೆ, ಕಾಲಿನಲ್ಲಿ ಶಕ್ತಿ ಇಲ್ಲ. ಇಂಥ ಮಗನನ್ನು ನೋಡಿದಾಗ ಯಾವಾಗಲೂ ಕಣ್ಣೀರು ತಂದೆಗೆ. ಕಷ್ಟಪಟ್ಟು ದುಡಿದ್ರೂ ಮಗನ ಪರಿಸ್ಥಿತಿ ಅಂತೂ ಬದಲಾಗಲಿಕ್ಕೆ ಸಾಧ್ಯ ಇಲ್ವಲ್ಲ, ಏನು ಮಾಡಬೇಕು, ಸರಿ ಹೋಗುತ್ತಾ ಇಲ್ವ ಜೀವನದಲ್ಲಿ ಅಂತ ತುಂಬ ಬೇಸರ, ತುಂಬ ಯಾವಾಗಲೂ ಅಳೋದು, ಈ ಥರ ಸ್ಥಿತಿ. ಒಂದಿಷ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ. ಕಷ್ಟ ಕಾಲದಲ್ಲೂ ಮಗನ ಮೇಲಿನ ಒಂದು ವ್ಯಾಮೋಹ, ಪ್ರೀತಿ ಏನಾದರೂ ಮಾಡಿ ಸರಿ ಮಾಡಬೇಕು ಅಂತ. ಒಬ್ಬರಾಯಿತು, ಇಬ್ಬರಾಯಿತು, 100 ಜನ ಆಯಿತು. ಎಷ್ಟು ಡಾಕ್ಟರ್ಗಳ ಹತ್ರ ಕರ್ಕೊಂಡು ಹೋದರೂ ಈ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ. ಸರಿ, ಇನ್ಯಾರ ಹತ್ರ ಕೇಳಬೇಕು? ಏನೋ ಒಂದು ದೊಡ್ಡ ಪಾಪ ಮಾಡಿದ್ದಾನೆ ಅನ್ಸತ್ತೆ, ಅದಕ್ಕೆ ಯಾವ ಔಷಧಿಯನ್ನು ಕೊಟ್ಟರು ಏನೂ ಆಗ್ತಾ ಇಲ್ಲ. ಹಾಗಾಗಿ ಜ್ಯೋತಿಷಿಗಳ ಹತ್ರ ಕೇಳಿದ್ರೆ ಏನಾರೊಂದು ಪರಿಹಾರ ಸಿಗ್ಬೋದು, ಇದಕ್ಕೆ ಏನಾರೊಂದು ದೇವರ ಪೂಜೆನೋ ಗುರುಗಳ ಪೂಜೆ ಏನೋ ಒಂದು ಹೇಳ್ತಾರೆ, ಹೋಮ ಅದು ಇದು ಅಂತ. ಅದರಲ್ಲೂ ಯಾವ ತರಹದ ಜ್ಯೋತಿಷಿ? ಅನೇಕರು ಹೇಳ್ತಾರೆ, ಈ ಕೌಡೆ ಇಟ್ಕೊಂಡು ಹೇಳೋರು ಕೆಲವರು ಇರ್ತಾರೆ. ಕೆಲವರು ಕೌಡೆನೂ ಏನೂ ಬೇಡ, ಹಾಗೆ ಬರ್ತಾ ಇದ್ರೆ ಹಾಗೆ ಹೇಳ್ಬಿಡ್ತಾರೆ, ನೀವೇನು ಮಾತಾಡಬೇಡಿ, ನೀವೇನಕ್ಕೆ ಬಂದಿದ್ರಿ ನಾವೇ ಹೇಳ್ತೀವಿ ಅಂತ ಎಲ್ಲ ಹೇಳ್ಬಿಡ್ತಾರೆ. ಒಬ್ಬೊಬ್ಬರು ಒಂದೊಂದು ಶೈಲಿ. ಇವರು ನಾಡಿ ಗ್ರಂಥ ಏನಿದೆ ಅದನ್ನು ನೋಡಿ ಜ್ಯೋತಿಷ್ಯವನ್ನು ಹೇಳೋರು. ಅಂದರೆ ನಾಡಿ ಮುಟ್ಟಿ ಕೆಲವು ಜ್ಯೋತಿಷ್ಯ ಹೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಕೆಲವು ಉಲ್ಲೇಖ ಇರುತ್ತೆ, ನಾಡಿ ಯಾವ ರೀತಿ ರಚನೆ ಇರುತ್ತೆ, ಒಂದು ಕೈ ಮುಟ್ಕೊಂಡು ಹೇಳ್ತಾರೆ. ನೋಡ್ಕೊಂಡು ಹೇಳೋದು ಕೂಡಲೇ ಇಂತಿಂಥ ಸಮಸ್ಯೆ ಇದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆ ಥರ ಇವನಿಗೆ ಯಾಕೆ ಈ ಸಮಸ್ಯೆ ಆಗಿದೆ ಈ ಜನ್ಮದಲ್ಲಿ ಅಂತ ಕರ್ಕೊಂಡು ಹೋಗಿ ಕೇಳಾಯಿತು. ಅದಕ್ಕೆ ಆ ಜ್ಯೋತಿಷಿಗಳೇನಂತಾರೆ, ಅದು ಏನಿಲ್ಲ, ಹೋದ ಜನ್ಮದಲ್ಲಿ ಇವನೊಂದು ತಪ್ಪು ಕೆಲಸ ಮಾಡಿದ್ದಾನೆ, ಅದಕ್ಕೆ ಈ ಫಲ. ಸರಿಯಾಗಿ ನಾಡಿ ಗ್ರಂಥದ ಆಧಾರದಿಂದ ನಾನು ಹೇಳ್ತೀನಿ, ಇದೇ ಇಲ್ಲಿ ತೊಂದರೆ ಆಗಿರೋದು. ಏನು ಮಾಡಿದ್ದಾನೆ ಗೊತ್ತಾ? ಇದು ಕೇಳಿದಾಗ ನಮಗೆ ಗಾಬರಿ ಆಗುತ್ತೆ, ಎಚ್ಚರ ಇರಬೇಕು ನಾವು. ದಿನವಿಡೀ ಬೆಳಗ್ಗೆ ಅಂದ ರಾತ್ರಿ ನಾವು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಯಾವ ಥರ ತಪ್ಪಾಗಬಹುದು ನೋಡಿ. ಏನಾಗುತ್ತೆ, ಒಂದು ಕಾಗೆಯ ಮರಿಗೆ ತೊಂದರೆ ಮಾಡ್ದ ಹಿಂದಿನ ಜನ್ಮದಲ್ಲಿ. ಏನು ತೊಂದರೆ? ಪಾತ್ರೆ ಇತ್ತು, ಪಾಪ ತನ್ನ ಪಾಡಿಗೆ ಆ ಕಾಗೆ ಮರಿ ಇತ್ತು. ಕಾಗೆನೇ ಏನು ಮಾಡಲಿಲ್ಲ, ಅದರ ಮರಿ ಏನು ಮಾಡುತ್ತೆ, ಹೋಗಿ ಸೀದಾ ಅದರ ಕಾಲಿಗೆ ಆ ಪಾತ್ರೆ ತಗೊಂಡು ಹೊಡೆದೇ ಬಿಡೋದ ಆ ಕಾಗೆ ಮರಿಯ ಕಾಲಿಗೆ. ಆ ಹೊಡೆದಿದ್ರ ಪ್ರಭಾವ ನೋಡಿ, ಇವನಿಗೆ ಈ ಜನ್ಮದಲ್ಲಿ ಕಾಲಿನ ಪರಿಸ್ಥಿತಿ ಹೀಗಾಗಿದೆ. ನಾವು ನೋಡ್ತಾ ಇರ್ತೀವಿ, ಎಷ್ಟು ತಪ್ಪು ಮಾಡ್ತೀವಿ ನೋಡಿ. ನೀವು ನೋಡ್ಬೋದು, ಕೆಲವ್ರು ಏನು ಮಾಡ್ತಾ ಇರ್ತಾರೆ, ರೋಡ್ನಲ್ಲಿ ನಾಯಿ ಮಲ್ಕೊಂಡಿರತ್ತೆ, ತನ್ನ ಪಾಡಕ್ಕೆ ತಾನು ಮಲ್ಕೊಂಡಿದೆ, ಅದೇನು ಬೊಗಳ್ತಾ ಇರಲ್ಲ, ತನ್ನ ಪಾಡಕ್ಕೆ ತಾನು. ರೋಡ್ನಲ್ಲಿ ಆಶ್ರಯ ಇಲ್ಲ, ನೆರಳಿಲ್ಲ, ಪಾಪ ಬಿಸಿಲು, ತನ್ನ ಪಾಡಿಗೆ ಮಲಗಿರತ್ತೆ. ಆದರೆ ಜನ ಏನು ಮಾಡ್ತಾರೆ,
ಕೋಲ್ ತೊಗೊಂಡು ಅದಕ್ಕೆ ಹೊಡೆಯೋದು, ಕಲ್ಲು ತೊಗೊಂಡು ಹೊಡೆಯೋದು. ಮಕ್ಕಳು ಕಲ್ಲು ತೊಗೊಂಡು ಹೊಡಿತಾ ಇದ್ರೆ ತಗೊಳಪ್ಪ ಇನ್ನೊಂದು ಕಲ್ಲು ಹೊಡಿ ಆ ನಾಯಿ ಮರಿಗೆ, ನಾಯಿಗೆ ಅಂತ. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಅಷ್ಟೇ ಅಲ್ಲ, ಹಸುಗಳು ಪಾಪ ಅವುಗಳಿಗೆ ತಿನ್ನಲಿಕ್ಕೇ ಇಲ್ಲ. ನೋಡಿ, ನೀವು ಹೋಗ್ತಾ ಇರೋ ಹಸುಗಳಿಗೆ ಅದಕ್ಕೇನು ಆಹಾರ ಬೇಕೋ ಹೋಗಿ ಕೊಡಿ, ಒಳ್ಳೆಯದು, ತುಂಬ ಅದನ್ನು ಪುಣ್ಯ ಬರುತ್ತೆ, ಕೃಷ್ಣನಿಗೆ ಪ್ರೀತಿ ಅದು. ಹಾಗೆ ನಾಯಿ ತುಂಬ ಒದ್ದಾಡ್ತಾ ಇದ್ದರೆ ಅದಕ್ಕೇನೊಂದು ಆಹಾರ ಹಾಕಿ ತೃಪ್ತಿ ಪಡಲಿ. ಭಗವಂತ ಯಾವ ರೀತಿಯಲ್ಲಿ ಎಲ್ಲಿ ಸ್ವೀಕಾರ ಮಾಡ್ತಾನೋ ನಮ್ಮ ಸೇವೆಯನ್ನು ಗೊತ್ತಾಗಲ್ಲ. ಮಾಡೋದೆಲ್ಲ ಪೂಜೆ ಎಲ್ಲ ಬೇರೆ ಕಡೆ ಮಾಡಿ ಪ್ರಾಣಿಗಳಿಗೆ ಹಿಂಸೆ ಮಾಡಿದರೆ ತುಂಬ ದೊಡ್ಡ ತಪ್ಪು. ಇದು ಹಸುವಾಗಲಿ, ಒಂದು ನಾಯಿ ಆಗಲಿ, ಒಂದು ಬೆಕ್ಕಾಗಲಿ, ಇಲ್ಲಿ ಕಥೆಯಲ್ಲಿ ಬರುತ್ತೆ ಒಂದು ಕಾಗೆಯ ಮರಿಯಾಗಲಿ, ಯಾವುದಕ್ಕೂ ತೊಂದರೆ ಮಾಡಬಾರ್ದು. ಆ ಮಾಡಿದರ ಫಲ ಖಂಡಿತ ಜೀವನದಲ್ಲಿ ಅನುಭವಿಸ್ಬೇಕಾಗಿ ಬರುತ್ತೆ, ಒಂದು ಆ ಜನ್ಮದಲ್ಲಿ, ಒಂದು ಮುಂದಿನ ಜನ್ಮದಲ್ಲಿ. ಇದು ಹೇಳಿದಾಗ ಆ ಜ್ಯೋತಿಷಿ ತುಂಬ ಬೇಸರ ಆಯಿತು. ಓಹ್ ಆಯಿತು, ಹೋದ ಸಲ ತಪ್ಪು ಮಾಡಿದ್ದಾನೆ, ಆದರೆ ಇದಕ್ಕೆ ಪರಿಹಾರ ಏನು? ಎಲ್ಲ ಪಾಪಗಳಿಗೊಂದು ಪ್ರಾಯಶ್ಚಿತ್ತ ಬೇಕಲ್ವ, ಒಂದು ದಯವಿಟ್ಟು ಪರಿಹಾರ ಸೂಚನೆ ಮಾಡಿ ಅಂತ. ಏನು ಪರಿಹಾರ ಹೇಳ್ತಾರೆ ಆ ಜ್ಯೋತಿಷಿಗಳು ಅಂದರೆ, ನೋಡಿ, ಸೀದಾ ಈ ಪಾಪ ಕರ್ಮವನ್ನು ನೀವು ಕಳ್ಕೊಳ್ಬೇಕು ಅಂತಾದರೆ ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆ ಮಾಡಿ ಈ ಶ್ಲೋಕವನ್ನು ತಪ್ಪದೆ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ಹೇಳಿ ಸೇವೆಯನ್ನು ಮಾಡಿ. ಯಾವುದು? ನಮಗೆಲ್ಲರಿಗೂ ಬಾಯಿಗೆ ಬರೋ ಶ್ಲೋಕ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ. ಇಲ್ಲಿ ಕೆಲವರು ಕಾಮಧೇನುವೆ ಅಂದ್ಬಿಡ್ತಾರೆ. ಆ ಥರ ಹೇಳಬೇಡಿ, ಕಾಮಧೇನವೇ ಅಂತ ಹೇಳಿ. ಅದು ಸಂಸ್ಕೃತವಾದ ಪದ, ಒಳ್ಳೆ ಪದ. ಇದೊಂದನ್ನು ಎಚ್ಚರಿಸ್ತಾ ನೋಡಿ, ಈ ಶ್ಲೋಕವನ್ನು ಹೇಳ್ಕೊಳ್ಳಿಕ್ಕೆ ಹೇಳಿದ್ರಲ್ಲ, ಸರಿ ಅಂತ ಹೇಳಿಕೊಂಡು ಅದೇ ತರಹ ಭಕ್ತಿಯಿಂದ ಗುರುರಾಯರ ಸೇವೆಯನ್ನು ಅವರ ತಂದೆ ಹಾಗೆ ಮಗ ಇಬ್ಬರು ಮಾಡಿದರು. ಮಗನಿಗೆ ಶಕ್ತಿ ಇಲ್ಲ ಪಾಪ, ಕೂತಲ್ಲೇ ಅವನು ಈ ಶ್ಲೋಕ ಹೇಳ್ಕೊಳ್ತಾ ಇದ್ದ, ತಂದೆ ಪ್ರದಕ್ಷಿಣೆನೆಲ್ಲ ಮಾಡ್ತಾ ಇದ್ರು. ಎಷ್ಟು ದಿನ ಸೇವೆ ಮಾಡಿದ್ದಾರೆ ಇವರು? 21 ದಿನ ಸೇವೆ ಮಾಡಿದ್ದಾರೆ. 21 ದಿವಸ ಕಳೀತು. ಆಶ್ಚರ್ಯ ನೋಡಿ, ಗುರುರಾಯರು ಬಹಳ ಸಂತೋಷಪಟ್ಟು ಕನಸಿನಲ್ಲಿ ಬಂದಿದ್ದಾರೆ. ಬಂದು ಸಾಕ್ಷಾತ್ ತಮ್ಮ ಕೈಯನ್ನು ಆ ಹುಡುಗನ ತಲೆ ಮೇಲೆ ಇಟ್ಟಿದ್ದಾರೆ. ನಿನ್ನ ಭಕ್ತಿಯಿಂದ ನಾನು ಸಂತುಷ್ಟಗೊಂಡಿದ್ದೀನಿ ಅಂತ. ಈ ಅರ್ಥದಲ್ಲಿ ಕೈಯನ್ನು ಇಟ್ಟರು. ಕೈಯನ್ನು ತಲೆ ಮೇಲೆ ಇಟ್ಟಿದ್ದಂದ್ರೆ ಭಾಳ ಸಂತೋಷ ಆಗಿದೆ ಅಂತ ಅರ್ಥ. ಅದಿಟ್ಟು ಕೂಡಲೇ ಕನಸಿನಲ್ಲಾಗಿದ್ದ ಘಟನೆ ಇದು. ಏನು ಅವನಿಗೆ ಒಂಥರ ವಿದ್ಯುತ್ ಸಂಚಾರ ಆದ ಹಾಗೆ ಇಡೀ ದೇಹ. ಯಾರಿಗೆ? ಮಗನಿಗೆ. ಆಗಿದ್ದೇ ತಡ ಏನೋ ಒಂಥರ ನವ ಚೈತನ್ಯ ಬಂತು. ದೊಡ್ಡವರ ಸ್ಪರ್ಶ ಆದರೆ ಎಂಥ ಶಕ್ತಿ ಬರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಯಿತು. ಆಯಿತು ಅಂಥೇಳಿ ಮಾರನೇ ದಿವಸ ಎದ್ದು ಕೂಡಲೇ, ಇಲ್ಲಪ್ಪ ನಾನು ನಡೀಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಒಂದು ಪ್ರಯತ್ನ ಪಡಲಿಕ್ಕೆ ಶುರು ಮಾಡ್ದ. 2 ದಿವಸ ಚಿಕ್ಕ ಮಗು ಪ್ರಯತ್ನ ಪಡುತ್ತಲ್ಲ, ಒಂದಿಷ್ಟು ಹೊತ್ತು ಪ್ರಯತ್ನ ಪಟ್ಟು ಆಮೇಲೆ ಯಾವಾಗಲೋ ಒಂದು ತಿಂಗಳಿಗೆ ಹೇಳುತ್ತೆ, ಆಮೇಲೆ ದಡ ನಡೀಲಿಕ್ಕೂ ಶುರು ಮಾಡುತ್ತೆ. ಆ ಥರ ಚಿಕ್ಕ ಮಗು ಥರ ಒಂದು 2 ದಿವಸ ಪ್ರಯತ್ನ ಪಟ್ಟಿದ್ದಷ್ಟೇ 3ನೇ ದಿವಸಕ್ಕೆ ಮಾಮೂಲಿ ಅಂತ ನಡೀಲಿಕ್ಕೆ ಶುರು ಮಾಡೇಬಿಟ್ಟ. ಜೀವನದಲ್ಲಿ ನಡೆಯೋದು ಅನ್ನೋದೇ ಗೊತ್ತಿಲ್ಲ ಅವನಿಗೆ ಪಾಪ. ಆ ಥರದ ಸ್ಥಿತಿಲಿದ್ದ. ಆದರೆ ರಾಯರ ಒಂದು ಆ ಕರ ಸ್ಪರ್ಶ ಇದೆಯಲ್ಲ, ಆ ಶಕ್ತಿ ಎಷ್ಟು ಅಂದರೆ, ಹೀಗೆ ಅವನಿಗೆ ಕಾಲಿಗೆ ಶಕ್ತಿ ಬಂದಿದೆ. ತುಂಬ ಸಂತೋಷ ಆಯಿತು ತಂದೆಗೆ. ಅಳ್ತಾರೆ, ಹೋಗಿ ರಾಯರಿಗೆ ಮತ್ತೆ ಇನ್ನೊಂದಿಷ್ಟು ಪ್ರದಕ್ಷಿಣೆ ಹಾಕ್ತಾರೆ. ಮತ್ತೆ ಪೂಜ್ಯಾಯ ರಾಘವೇಂದ್ರಾಯ. ಒಂದು ಶ್ಲೋಕದಲ್ಲೇ ಎಷ್ಟು ಶಕ್ತಿ ಇದೆ ನೋಡಿ. ಈ ರೀತಿಯಲ್ಲಿ ಆ ಗುರುರಾಯರ ವಿಶೇಷವಾದ ಸೇವೆಯನ್ನು ಮಾಡಿ, ಅಲ್ಲಿ ಹಸ್ತೋದಕ ಏನಿದೆ ಅದನ್ನು ನೀಡಿ, ನಂತರ ಪ್ರಸಾದವನ್ನು ಅವರು ಸ್ವೀಕಾರ ಮಾಡಿಕೊಂಡು ವಾಪಸ್ಸು ತಮ್ಮ ಭದ್ರಾವತಿಗೆ ಬರ್ತಾರೆ. ಈ ರೀತಿಯಲ್ಲಿ ಇದನ್ನು ಗಮನಿಸಬೇಕಾಗಿದ್ದು ನಾವೇನೆಂದರೆ, ರಾಯರು ನಿಮಗೂ ಕನಸಿನಲ್ಲಿ ಬರಬೇಕು, ರಾಯರು ನಿಮಗೂ ವಿಶೇಷವಾಗಿ ಯಾವುದೇ ಥರ ಅನುಗ್ರಹ ಮಾಡಬೇಕು, ಅವರ ಕೈಯ ಸ್ಪರ್ಶ ನಮ್ಮ ತಲೆ ಮೇಲೆ ಆಗಬೇಕು ಅಂತಾದರೆ, ಹಾಗೆ ಈ ವ್ಯಕ್ತಿಗೆ ಹೇಗೆ ವಿಶೇಷ ಅನುಗ್ರಹ ಆಯಿತು ಜೀವನದಲ್ಲಿ, ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಜೀವನದಲ್ಲಿ ನಾವು ಕಾಲಿದ್ರೂ ಸರಿಯಾಗಿ ನಡಿಲಿಕ್ಕೆ ಆಗ್ತಾ ಇಲ್ಲ ಮುಂದಕ್ಕೆ. ಯಾಕೆ? ಏನು ಹೋದರೂ, ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಮತ್ತೆ ಬೀಳೋದೆ, ಮುಂದೆ ಹೋಗ್ತಾನೆ ಇಲ್ಲ, ಉದ್ಧಾರ ಮಾರ್ಗ ತೋರ್ತಾನೆ ಇಲ್ಲ, ಜೀವನದಲ್ಲಿ ಯಾವಾಗ ಉನ್ನತಿ ಅಂತ ಇದ್ದವ್ರಿಗೆಲ್ಲ ಆ ರಾಯರ ಕರ ಸ್ಪರ್ಶ ಆಗಬೇಕು ಅಂದರೆ ಈ ಶ್ಲೋಕ ಏನಿದೆಯಲ್ಲ, ಈ ಶ್ಲೋಕವನ್ನು ಹೇಳ್ಕೊಳ್ಬೇಕು. ಯಾಕೆ? ಇದು ಅಸಾಮಾನ್ಯ ಶ್ಲೋಕ. ಈ ಶ್ಲೋಕದಲ್ಲಿ ಆಗಲೇ ತಿಳಿಸಿದಂತೆ ಪ್ರಹ್ಲಾದರ ಬಗ್ಗೆ, ರಾಯರ ಬಗ್ಗೆ, ವ್ಯಾಸರಾಜರ ಬಗ್ಗೆ ಇರುವಂಥ ಒಂದು ವಿಶೇಷವಾದ ಶ್ಲೋಕ. ಹಾಗಾದರೆ ಇದು ಯಾವ ಶ್ಲೋಕ, ಇದರ ಅರ್ಥ ಏನು ಅನ್ನೋದನ್ನು ನೋಡ್ತಾ ಹೋಗೋಣ.
ಸರ್ವತಂತ್ರ ಸ್ವತಂತ್ರೋऽಸೌ ಶ್ರೀಮಧ್ವಮತವರ್ಧನಃ ವಿಜಯೇಂದ್ರಕರಾಬ್ಜೋತ್ಥ ಸುಧೀಂದ್ರವರಪುತ್ರಕಃ. ಈ ಶ್ಲೋಕ ಪ್ರಹ್ಲಾದರಾಜರನ್ನ ಹೇಗೆ ಹೇಳ್ತಾ ಇದೆ ಅನ್ನೋದನ್ನು ಮೊದಲಿಗೆ ಗಮನಿಸೋಣ. ನೋಡಿ, ಇಲ್ಲೇನು ಬಂದಿದೆ ಶಬ್ದ ಸರ್ವತಂತ್ರ ಸ್ವತಂತ್ರ ಅಸೌ. ಪ್ರಹ್ಲಾದರಾಜರು ಎಂಥವ್ರು ಅಂದರೆ ಸ್ವತಂತ್ರರು. ಅವರಿಗೆ ಇನ್ನೊಬ್ಬರ ಮಾತು ಕೇಳಬೇಕು ಅಂತಿಲ್ಲ. ಹಿರಣ್ಯಕಶಿಪುನ ಮಾತು ಕೇಳಿದ್ರ? ಇಲ್ಲ. ಷಂಡಾಮರ್ಕರ ಮಾತು ಕೇಳಿದ್ರ? ಇಲ್ಲ. ದೈತ್ಯ ಬಾಲಕರ ಮಾತು ಕೇಳಿದ? ಇಲ್ಲ. ಯಾರ ಮಾತು ಕೇಳ್ತಾ ಇರಲಿಲ್ಲ. ಸ್ವತಂತ್ರರಾಗಿದ್ರು. ಇಲ್ಲ, ಮಾತು ಕೇಳ್ತಾ ಇದ್ರು. ಯಾರ ಮಾತು? ನಾರದರ ಮಾತು ಕೇಳಿದ್ದಾರೆ, ಕಯಾದು ದೇವಿಯ ಮಾತನ್ನು ಕೇಳಿದ್ದಾರೆ, ತಾಯಿ ಮಾತು ಗುರುಗಳ ಮಾತನ್ನು ಮೀರಲಿಲ್ಲ. ಅಂಥ ಪ್ರಹ್ಲಾದರಾಜರು ಸ್ವತಂತ್ರರು. ಹೇಗೆ ಅಂದರೆ, ಅದು ಸ್ವತಂತ್ರ ಅನ್ನೋ ಶಬ್ದಕ್ಕೆ ಇಲ್ಲಿ ಏನರ್ಥ ಅಂದರೆ, ಒಳ್ಳೆಯ ಮಾತನ್ನು ಕೇಳೋದು, ಅದೇ ಥರ ನಡೆಯೋದು. ಕೆಟ್ಟ ಮಾತನ್ನು ಕೇಳಿದ್ರು ಅದರ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡದೇನೆ ತಂಪಾಡಕ್ಕೆ ತಾವು ಒಳ್ಳೆಯ ಮಾರ್ಗದಲ್ಲಿ ಸಾಗೋದು. ಇದೇ ಸ್ವಾತಂತ್ರ್ಯ. ಅಂದರೆ ನಮ್ಮ ಮನಸ್ಸು ನಮ್ಮ ಕೈಯಲ್ಲಿದೆ, ನಮ್ಮ ಇಂದ್ರಿಯಗಳು ನಮ್ಮ ಕೈಯಲ್ಲಿದೆ ಅಂತ ಅರ್ಥ. ಇಲ್ಲ, ನಮಗೆ ಏನು ಯಾರು ಹೇಳಿದ್ರೋ ಹಾಗೆ ಮಾಡ್ತಾ ಹೋದರೆ ನಾವು ಸ್ವತಂತ್ರರಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ. ಆದರೆ ಪ್ರಹ್ಲಾದರಾಜರು ಹಾಗಿರಲಿಲ್ಲ. ಇವರು ಸ್ವತಂತ್ರರು, ತಮಗೆ ತಾವು ಅಧೀನರಾಗಿದ್ದರು. ತಮ್ಮ ಇಂದ್ರಿಯಗಳನ್ನು ತಮ್ಮ ಹತೋಟಿಲಿ ಇಟ್ಕೊಂಡಿದ್ರು. ಅಷ್ಟೇ ಅಲ್ಲ, ಸರ್ವತಂತ್ರ ಸ್ವತಂತ್ರ. ಇದು ಯಾಕೋ ಖುಷಿಯಾಗಲಿಲ್ಲ ಈ ಅರ್ಥ. ಯಾಕೆ ಇದರೇನಾಗೋಯ್ತು? ಪ್ರಹ್ಲಾದರಾಜರು ತಮ್ಮ ಅಧೀನ ತಾವೇ ಅಂದರೆ ಇವರೇನು ದೇವರಲ್ಲ. ಪ್ರಹ್ಲಾದರಾಜರು ದೇವರ ಭಕ್ತರು. ಹಾಗಾದರೆ ಇದಕ್ಕೇನರ್ಥ ಅಂದರೆ, ಸರ್ವತಂತ್ರ ಸ್ವತಂತ್ರ ಅಂದರೆ ಎಲ್ಲ, ಸರ್ವ ಅಂದರೆ ಎಲ್ಲ ಜಗತ್ತು ಯಾರ ತಂತ್ರ, ಯಾರ ಅಧೀನವಾಗಿದೆ ಎಲ್ಲ ಜಗತ್ತು ಅಂದರೆ ದೇವರ ಅಧೀನ. ದೇವರು ಎಲ್ಲರನ್ನ ತನ್ನ ಹತೋಟಿಲಿ ಇಟ್ಕೊಂಡಿದ್ದಾನೆ. ಅವನಿಗೇನಂತ ಕರೀತಾರೆ? ಸ್ವ ಅಂತ ಕರೀತಾರೆ. ಎಲ್ಲ ತನ್ನ ಬಳಿ ಇಟ್ಕೊಂಡಿದ್ದಾನಲ್ಲ ಅದಕ್ಕೆ. ಅಂಥ ಎಲ್ಲ ವಸ್ತುಗಳನ್ನು ತನ್ನ ಅಧೀನವಾಗಿ ಇಟ್ಕೊಂಡಿರೋ ಆ ಸ್ವ ಪರಮಾತ್ಮನ ತಂತ್ರ ಅಧೀನವಾಗಿ, ಅಂದರೆ ಯಾವಾಗಲೂ ನರಹರಿ ನರಹರಿ ನರಹರಿ, ನರಸಿಂಹದೇವರ ಆರಾಧನೆ ಮಾಡ್ತಾನೆ ಕಾಲವನ್ನು ಕಳೆದವರು. ಆದ್ದರಿಂದ ಈ ಪ್ರಹ್ಲಾದರಾಜರಿಗೆ ಅಸೌ, ಈ ಪ್ರಹ್ಲಾದರಾಜರು ಸರ್ವತಂತ್ರ ಸ್ವತಂತ್ರ ಅಂತ ಅನಿಸ್ಕೊಳ್ತಾರೆ ಅಂತ. ಇದು ಒಂದು. ಇನ್ನು ಮುಂದೆ ಶ್ರೀಮಧ್ವಮತವರ್ಧನ. ಇನ್ನು ವಿಶೇಷವಾದ ಕಾಂತಿ ಹೊಂದಿರೋರು ಮಧ್ವಾಚಾರ್ಯರು, ಶ್ರೀಮಧ್ವರು, ಜಗದ್ಗುರುಗಳವರು, ಶ್ರೀಮನ್ ಮಧ್ವಾಚಾರ್ಯರು. ಅವರ ಮತ ಸಿದ್ಧಾಂತ ಏನಿದೆ ಆ ಸಿದ್ಧಾಂತವನ್ನು ವರ್ಧನ ಅಭಿವೃದ್ಧಿಗೊಳಿಸಿದವರು. ತಕ್ಷಣ ಪ್ರಶ್ನೆ ಬರುತ್ತೆ, ಅಯ್ಯೋ, ಪ್ರಹ್ಲಾದರಾಜರಿದ್ದಿದ್ದು ಕೃತಯುಗ, ಮಧ್ವಾಚಾರ್ಯರು ಬಂದಿದ್ದು ಕಲಿಯುಗ. ಶ್ರೀಮಧ್ವ ಮತವರ್ಧನ ಅಂತಂದರೆ ಪ್ರಹ್ಲಾದರಾಜರು ಹೇಗಾಗ್ಲಿಕ್ಕೆ ಸಾಧ್ಯ? ಹಾಗೆ ಮಧ್ವಾಚಾರ್ಯ ಇರಲಿಲ್ವಲ್ಲ ಅಂತ. ಆದರೆ ಹಾಗಲ್ಲ. ಮಧ್ವಾಚಾರ್ಯರು ಅಂದರೆ ಯಾರು? ಮೂಲ ರೂಪದಲ್ಲಿ ಅವರು ವಾಯುದೇವರು ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರು. ಆ ವಾಯುದೇವರ ಸಿದ್ಧಾಂತ ಏನಿತ್ತು ಅದನ್ನೇ ಪ್ರಹ್ಲಾದರಾಜರು ಹೇಳ್ತಾ ಇದ್ರು. ನೀವು ನೋಡಬಹುದು ಪುರಾಣಗಳಲ್ಲೆಲ್ಲ, ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ಭಗವತ್ ಪ್ರಿಯ ಅಂತ ಹೇಳಿದ್ದಾರೆ. ಪ್ರಹ್ಲಾದರಾಜರಲ್ಲಿ ವಾಯುದೇವರ ವಿಶೇಷವಾದ ಆವೇಶ, ಯಾವಾಗಲೂ ಒಳಗಡೆ ಜಾಗೃತವಾಗಿದ್ದರು. ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರ ಯಾರು? ಪ್ರಹ್ಲಾದರಾಜರು. ಯಾಕೆ? ಅವ್ರಿಗೆ ಭಗವಂತನಿಗೆ ಮುಖ್ಯ ಪ್ರಾಣದೇವರ ಕಂಡ್ರೆ ತುಂಬ ಇಷ್ಟ. ಆ ಮುಖ್ಯ ಪ್ರಾಣದೇವರು ಪ್ರಹ್ಲಾದರಾಜರಲ್ಲಿ ತುಂಬ ಸನ್ನಿಹಿತರಾಗಿದ್ದರು, ಹಾಗಾಗಿ ತುಂಬ ಇಷ್ಟ. ಈ ನಿಟ್ಟಿನಲ್ಲಿ ವಾಯುದೇವರ ವಿಶೇಷ ಅನುಗ್ರಹ ಪಾತ್ರರಾದ ಪ್ರಹ್ಲಾದರಾಜರು ಯಾರ ಬಗ್ಗೆ ಹೇಳ್ತಾರೆ? ವಾಯುದೇವರಿಗೆ ಏನು ಬೇಕೋ ಅದನ್ನೇ ಹೇಳ್ತಾರೆ. ಅದೇ ವಾಯುದೇವರೇ ಮಧ್ವಾಚಾರ್ಯರು. ಅಂದಮೇಲೆ ವಾಯು ತತ್ವ ಏನಿದೆಯೋ ಅದನ್ನು ಪ್ರಚಾರ ಮಾಡಿದ್ರು, ಬೆಳೆಸಿದ್ರು ಅಂತ. ಇದಕ್ಕೊಂದು ಉದಾಹರಣೆಯಾಗಿ ನರಸಿಂಹದೇವರು ಪ್ರಹ್ಲಾದರಾಜರ ಹತ್ರ ಬಂದಾಗ ಒಂದು ಮಾತು ಹೇಳ್ತಾರೆ, ಭವಾನ್ವೈ ಕುಲ ಪಾವನಃ ಅಂತ ಹೇಳ್ತಾರೆ. ನೀನು ಕುಲ ಪಾವನಃ, ಇಡೀ ದೈತ್ಯರ ಕುಲದಲ್ಲಿ ಪಾವನ, ಅತ್ಯಂತ ಪವಿತ್ರ ಶುದ್ಧ ಮೂರ್ತಿ ನೀನು ಅಂತ ಮೇಲ್ನೋಟದ ಅರ್ಥ. ಪಾವನ ಅನ್ನೋದಕ್ಕೆ ಪವನನಿಗೆ ಸಂಬಂಧಪಟ್ಟವನಿಗೆ ಪಾವನ ಅಂತ ಕರೀತಾರೆ. ಪವನ ಅಂದರೆ ಯಾರು? ವಾಯುದೇವರು, ಎಲ್ಲರನ್ನು ಪವಿತ್ರಗೊಳಿಸೋರು. ನಾವು ಮಾತೆತ್ತಿದ್ರೆ ಪವಮಾನ ಸೂಕ್ತ, ಪವಮಾನ, ಪಾವನ, ಪವನ ಅಂತೆಲ್ಲ ಶಬ್ದ ಹೇಳ್ತೀವಲ್ಲ, ಅದು ವಾಯುದೇವರ ಬಗ್ಗೆ ಹೇಳೋ ಶಬ್ದ. ಅಂಥ ಶುಚಿಯನ್ನು, ಶುದ್ಧತೆಯನ್ನು ಉಂಟು ಮಾಡೋ ವಾಯುದೇವರ ಭಕ್ತರಿವರು. ಅದಕ್ಕೆ ಕುಲ ಪಾವನ ನೀನು ಅಂಥೇಳಿ ನರಸಿಂಹದೇವರೇ ಪ್ರಹ್ಲಾದರಾಜರಿಗೆ ಹೇಳಿದ್ದಾರೆ. ಈ ದೃಷ್ಟಿಯಲ್ಲಿ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಬೆಳೆಸಿದವರು ಪ್ರಹ್ಲಾದರಾಜರು. ಅವತ್ತಿನ ಕಾಲದಿಂದ
ಏನೇನು ಆ ಹಿರಣ್ಯಕಶಿಪು ತಾನು ಅಂತ ಇದ್ದ, ನಾನೇ ದೇವರಂತ ಯಾರಿದ್ದಾರೆ ಅಂತ. ಈ ಎಲ್ಲ ಸಿದ್ಧಾಂತವನ್ನು ಪ್ರಹ್ಲಾದರಾಜರು ನಿರಾಕರಣೆ ಮಾಡ್ತಾ ಬಂದರು. ದೇವರಿದ್ದಾನೆ, ದೇವರ ಅನುಗ್ರಹ ಆಗಬೇಕು, ಶ್ರೀಹರಿಯಲ್ಲಿ ಭಕ್ತಿ ಮಾಡಬೇಕು, ನಾವೆಲ್ಲ ಬೇರೆ ಬೇರೆ, ನೀನು ಬೇರೆ ನಾನು ಬೇರೆ, ಜೀವರಲ್ಲಿ ಭೇದ ಇದೆ, ಈ ಎಲ್ಲ ವಿಷಯಗಳನ್ನು ಅವತ್ತಿನ ದಿವಸನೇ ಪ್ರಹ್ಲಾದರಾಜರು ಹಿರಣ್ಯಕಶಿಪುನ ಮುಂದೆ ನಾರದರ ಉಪದೇಶದಿಂದ ಹೇಳಿದರು. ಅದೇ ಸಿದ್ಧಾಂತನೇ ಮಧ್ವ ಸಿದ್ಧಾಂತ. ಅಂದಮೇಲೆ ಶ್ರೀಮಧ್ವ ಮತವರ್ಧನ ಅಂತ ಹೇಳಿ ಪ್ರಹ್ಲಾದರಾಜರಿಗೆ ಇದು ಸುಗಮವಾಗಿ ಅನ್ವಯ ಆಗುತ್ತೆ. ಜೊತೆಗೆ ವಿಜಯೀಂದ್ರ ಕರಾಬ್ಜೋತ್ಥ ಸುಧೀಂದ್ರವರ ಪುತ್ರಕಃ, ಇದು ಹೊಂದಿಸೋದಿದೆಯಲ್ಲ ಬಹಳ ಕಷ್ಟ. ಪ್ರಹ್ಲಾದರಾಜರನ್ನು ಹೇಗೆ ಹೇಳ್ತಾ ಇದೆ ಈ ಶಬ್ದ ಅಂತ. ವಿಜಯೀಂದ್ರ ತೀರ್ಥರು ಅಂದರೆ ನಮಗೆ ಗೊತ್ತಿದೆ, ಅವರು ವ್ಯಾಸರಾಜರ ಶಿಷ್ಯರಾಗಿದ್ದರು. ಮೊದಲು ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿದ್ದರು ವ್ಯಾಸರಾಜರು. ಆ ಕಡೆ ಸುರೇಂದ್ರ ತೀರ್ಥರು ಬಂದು ನಮಗೆ ಯತಿ ಭಿಕ್ಷೆ ನೀಡಿ ಅಂತ ಕೇಳಿದಾಗ ಆಯಿತು ಅಂತ ಈ ವಿಜಯೀಂದ್ರ ತೀರ್ಥರನ್ನು, ಮೊದಲು ಅವರು ವಿಷ್ಣು ತೀರ್ಥರು ಅಂತ ಹೆಸರಿತ್ತು, ವ್ಯಾಸರಾಜರ ಹೆಸರಿಟ್ಟಿದ್ದು. ಆಮೇಲೆ ಅವರನ್ನು ಸುರೇಂದ್ರ ತೀರ್ಥರ ಶಿಷ್ಯರನ್ನಾಗಿ ಒಪ್ಪಿಸ್ತಾರೆ ವ್ಯಾಸರಾಜರು. ಆಗ ಅವರು ವಿಜೇಂದ್ರ ತೀರ್ಥರು ಅನ್ನುವ ನಾಮಕರಣವನ್ನು ಮಾಡ್ತಾರೆ. 64 ಕಲೆಗಳಲ್ಲಿ ನೈಪುಣ್ಯ ಅವರದು. 104 ಗ್ರಂಥಗಳ ರಚನೆಯನ್ನು ಮಾಡಿದವರು. ಇಂಥ ಮಹಾನುಭಾವರಾದ ವಿಜಯೀಂದ್ರ ತೀರ್ಥರ ಶಿಷ್ಯರು ಸುಧೀಂದ್ರ ತೀರ್ಥರು. ಆ ಸುಧೀಂದ್ರ ತೀರ್ಥರ ವರಕುಮಾರರು ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತೀವಿ. ಈ ಶಬ್ದನ ಪ್ರಹ್ಲಾದರಾಜರಿಗೆ ಹೇಗೆ ಅನ್ವಯಿಸೋದು ಅನ್ನೋ ಒಂದು ದೊಡ್ಡ ಗೊಂದಲ. ಎಷ್ಟು ಸೊಗಸಾಗಿ ಅರ್ಥ ಮಾಡಿದ್ದಾರೆ ಇದಕ್ಕೆ ಅಂದರೆ, ವಿಜಯೀಂದ್ರ ಅಂದರೆ ಇಂದ್ರದೇವರು ಅಂತ ಅರ್ಥ ಅಂತ. ಯಾಕೆ ಇಂದ್ರ ಅಂತೂ ಇದೆ, ಇಂದ್ರದೇವರು ಸದಾ ವಿಜಯಿ, ವಜ್ರಾಯುಧ ಹಿಡಿದ್ರು ಅಂದರೆ ಅವ್ರಿಗೆ ವಿಶೇಷವಾದ ಜಯ. ಹಾಗಾಗಿ ವಿಜಯಿಗಳಾದ ಇಂದ್ರ ಅಂದರೆ ಅದು ವಿಜಯೀಂದ್ರ ಅಂದರೆ ಅದು ಇಂದ್ರದೇವರು. ಇಂದ್ರದೇವರ ಕೈಗಳಿಂದ ತಪ್ಪಿಸ್ಕೊಂಡ್ರು ಅಂತ ಅರ್ಥ. ಉತ್ಥ ಎದ್ರು, ವಿಜಯೀಂದ್ರ ಕರ ಅಬ್ಜ ಉತ್ಥ. ಕರಾಬ್ಜ ಅಂದರೆ ಕರಕಮಲ. ಆ ಇಂದ್ರದೇವರ ಕರಕಮಲದಿಂದ ತಪ್ಪಿಸ್ಕೊಂಡ್ರು ಅಂತ ಅರ್ಥ ಪ್ರಹ್ಲಾದರಾಜರು. ಯಾಕೆ? ಕಯಾದು ದೇವಿ ಪ್ರಹ್ಲಾದರಾಜನ ಗರ್ಭದಲ್ಲಿ ಧರಿಸಿದಾಗ ಹಿರಣ್ಯಕಶಿಪು ಆ ಕಡೆ ತಪಸ್ ಮಾಡ್ಲಿಕ್ಕೆ ಹೋಗಿದ್ದ. ಈ ಕಡೆ ಇಂದ್ರದೇವರು ಅಯ್ಯೋ ದೈತ್ಯನ ಮಗ, ಇವನಿನ್ ಲೋಕ ಕಂಟಕ ಆಗ್ಬಿಡ್ತಾನೆ ಅಂತ ತಗೊಂಡು ಬಂದೇ ಬಿಟ್ರು ವಜ್ರಾಯುಧ. ನೇನು ಹಾಕಬೇಕು, ನಾರದರು ಬಂದರು. ಸುಧಿ ಅಂದರೆ ಜ್ಞಾನಿ, ಜ್ಞಾನಿಗಳಲ್ಲಿ ಇಂದ್ರ ಶ್ರೇಷ್ಠರು ಅಂದರೆ ಅದು ನಾರದರು. ನಾರದರು ಬಂದರು, ವರ ಕೊಟ್ಟರು ಈ ಮಗುಗೆ, ಪ್ರಹ್ಲಾದರಾಜನಿಗೆ. ತಡೆದ್ರು ಇಂದ್ರದೇವ್ರನ್ನ ಬೇಡ ಅಂತ. ಹೀಗೆ ಸರ್ವದಾ ವಿಜಯೀಶಾಲಿಯಾದ ಇಂದ್ರದೇವರು ಬಂದಾಗ ತಪ್ಪಿಸ್ಕೊಂಡು ನಾರದರ ವರಪುತ್ರನಾದವನು ಪ್ರಹ್ಲಾದರಾಜ ಅಂತ ಅರ್ಥ. ಈ ಅರ್ಥವನ್ನು ನಮಗೆ ಈ ಶ್ಲೋಕ ನೀಡ್ತಾ ಇದೆ. ಈ ರೀತಿ ಅನುಸಂಧಾನ ಮಾಡಿದರೆ ಎಂಥ ಆಪತ್ತಿನಿಂದಲೂ ನಮಗೆ ಖಂಡಿತ ಪರಿಹಾರ ಸಿಕ್ಕೇ ಸಿಗುತ್ತೆ. ಅಂಥ ಪವಿತ್ರವಾದ ಶ್ಲೋಕ ಇದು. ವಿಶೇಷವಾದ ಒಳ್ಳೆ ಫಲ ಕೊಡುವಂಥ ಶ್ಲೋಕ. ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಈ ಶ್ಲೋಕವನ್ನು ಪಾರಾಯಣ ಮಾಡಿ, ತುಂಬ ಒಳ್ಳೆಯದು ಅಂತ ಹೇಳ್ತಾ ಇನ್ನು ಮುಂದಕ್ಕೆ ವ್ಯಾಸರಾಜರ ಬಗ್ಗೆ ಈ ಶ್ಲೋಕ ಹೇಗೆ ಹೇಳ್ತಾ ಇದೆ ಅನ್ನೋದನ್ನು ಗಮನಿಸೋಣ. ವ್ಯಾಸರಾಜರು ಅಂದರೆ ರಾಯರೇ ತಾವು ಮುಂಚೆ ಬಂದಿದ್ದರು ವ್ಯಾಸರಾಜರ ರೂಪದಲ್ಲಿ. ಈಗಲೂ ನಾವು ಆನೆಗೊಂದಿ ಕ್ಷೇತ್ರದಲ್ಲಿ ನವವೃಂದಾವನ ಕ್ಷೇತ್ರ ಬಹಳ ಪ್ರಸಿದ್ಧ. ಅಲ್ಲಿ ಕೃಷ್ಣದೇವರಾಯನ ರಾಜಗುರುಗಳು ಯಾರು ವ್ಯಾಸರಾಜರು, ಅವರ ವೃಂದಾವನ ನೋಡ್ಬೋದು. ಅಂದರೆ ರಾಯರ ಪೂರ್ವಾವತಾರ. ವ್ಯಾಸರಾಜರ ಪ್ರಾರ್ಥನೆ ಈ ಶ್ಲೋಕದಲ್ಲಿ ಹೇಗಾಗಿದೆ ಅಂದಾಗ, ಸರ್ವತಂತ್ರ ಸ್ವತಂತ್ರೋಸೌ ಅಂತ ವ್ಯಾಸರಾಜರಿಗೂ ಈ ಶಬ್ದ ಹೊಂದಾವಣಿಕೆ ಆಗುತ್ತೆ. ಯಾಕೆ? ವ್ಯಾಸರಾಜರು ಆ ಭಗವಂತನನ್ನು ಸದಾ ಸ್ಮರಣೆ ಮಾಡ್ತಾ ಇದ್ರು. ಯಾಕೆ? ವ್ಯಾಸರಾಜರಲ್ಲೂ ಕೂಡ ವಿಶೇಷವಾಗಿ ನರಸಿಂಹದೇವರ ಒಂದು ಸನ್ನಿಧಾನ ಇತ್ತು. ಅದನ್ನು ವಿಜೇಂದ್ರ ತೀರ್ಥರೇ ತಾವು ವ್ಯಾಸರಾಜರ ಬಗ್ಗೆ ಸ್ತೋತ್ರ ಮಾಡ್ತಾ ಹೇಳ್ತಾರೆ. ಶ್ರೀ ನೃಸಿಂಹ ಸ್ಥಾನಂ ತಮಹಮಾಶ್ರಯೇ ವ್ಯಾಸರಾಜ ಇತಿ ಭಕ್ತ್ಯಾ ಸದಾ ಜಪನ್ ಅಂತ ಹೇಳ್ತಾರೆ. ಆ ವಿಶೇಷ ನರಸಿಂಹದೇವರ ಮನೆ ಥರ ವ್ಯಾಸರಾಜ ಗುರು ಸಾರ್ವಭೌಮರು. ವ್ಯಾಸರಾಜ ಅಂತ ಹೇಳ್ತಾ ಇದ್ರೆ ಭಕ್ತಿಯಿಂದ ನಮ್ಮ ಎಲ್ಲ ಕಷ್ಟಗಳು ದೂರಕ್ಕೆ ಓಡ್ ಹೋಗುತ್ತೆ ಅಂತ. ಅಂಥ ವ್ಯಾಸರಾಜರ ವರ್ಣನೆಯನ್ನು ಮಾಡ್ತಾ ಏನಂದ್ರು, ನರಸಿಂಹದೇವರ ಆರಾಧನೆ ಮಾಡೋದು ವಿಶೇಷ ಅಂತ ಹೇಳಿದ್ದಾರೆ. ಇಲ್ಲಿ ಸರ್ವತಂತ್ರ ಸ್ವತಂತ್ರ ಅಂದರೆ ಎಲ್ಲರನ್ನೂ ತನ್ನ ಅಧೀನದಲ್ಲಿ ಇಟ್ಕೊಂಡಿರೋ ನರಸಿಂಹ. ಅವತ್ತು ಪ್ರಹ್ಲಾದನ ಒಂದು ಕರೆಗೆ ಓಗೊಟ್ಟು ಬಂದಾಗ ಎಲ್ಲರೂ ಅವನ ಅಧೀನರಾಗಿದ್ರು. ಎಲ್ಲರೂ ಹೆದರಿಕೆ ನರಸಿಂಹದೇವರು ಕಂಡ್ರೆ. ಅಂಥ ನರಸಿಂಹದೇವರ ತಂತ್ರ ಅದು. ನರಸಿಂಹದೇವರು ಕೂಡ ಇವರ ಭಕ್ತಿಗೆ ಒಲಿದು ಬಿಟ್ಟಿದ್ರು, ಪ್ರಹ್ಲಾದರಾಜರ ಭಕ್ತಿಗೆ. ಅದೇ ಪ್ರಹ್ಲಾದರಾಜರಾದ ವ್ಯಾಸರಾಜರ ಭಕ್ತಿಗೂ ಅದೇ ನರಸಿಂಹದೇವರು ವಿಶೇಷವಾಗಿ ಒಲಿದಿದ್ರು. ಈ ದೃಷ್ಟಿಯಲ್ಲಿ ಸರ್ವತಂತ್ರ ಸ್ವತಂತ್ರರು ಅಂದರೆ ಅದು ವ್ಯಾಸರಾಜರು. ಇನ್ನು ಶ್ರೀಮಧ್ವ ಮತವರ್ಧನ
ಇದಂತೂ ಖಂಡಿತ ವ್ಯಾಸರಾಜರಿಗೆ ಸಲ್ಲುವಂಥ ವಿಶೇಷವಾದ ಮಾತು. ಮಧ್ವಾಚಾರ್ಯರ ಸಿದ್ಧಾಂತವನ್ನು ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ತಮ್ಮ ಶಿಷ್ಯರ ಮುಖಾಂತರ ಆಗ್ಬೋದು, ತಾವಾಗ್ಬೋದು. ಹೇಗೆ? ಅವರ ವ್ಯಾಸತ್ರಯ ಗ್ರಂಥ ನ್ಯಾಯಾಮೃತ, ತಾತ್ಪರ್ಯ ಚಂದ್ರಿಕಾ, ತರ್ಕತಾಂಡವ, ಇದು 3 ನರಸಿಂಹದೇವರ 3 ಕಣ್ಣಿನ ಥರ ಅಂತ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾದ ಗ್ರಂಥಗಳನ್ನು ರಚನೆ ಮಾಡಿದರು. ಹೇಗೆ ರಾಯರ ಪರಿಮಳ ಗ್ರಂಥವನ್ನು ದಿವಸ ಅದನ್ನು ನಾವು ಹೇಳ್ತಾ ಇದ್ರೆ ಪರಿಮಳ ಅಂತ, ಮನೆಯಲ್ಲಿ ಆ ಗ್ರಂಥವನ್ನು ಇಟ್ಕೊಂಡ್ರೆ ಎಷ್ಟು ಒಳ್ಳೆಯದೋ, ಹಾಗೆ ಈ 3 ಗ್ರಂಥ ತಾತ್ಪರ್ಯ ಚಂದ್ರಿಕಾ ಅಂತ ಈಗೇನು ಕೇಳಿದ್ವಿ, ಆ 3 ಗ್ರಂಥಗಳ ಹೆಸರು ಹೇಳಿದ್ರು ತಾಪತ್ರಯ ಕ್ಷಾಂತಯೇ ಅಂತ ಹೇಳ್ತಾರೆ. ಇದು ಹೇಳಿದವರು ಯಾರು? ವಿಜಯೇಂದ್ರ ಕರಾಬ್ಜೋತ್ಥ ವಿಜಯೇಂದ್ರ ತೀರ್ಥರು ಹೇಳ್ತಾರೆ. ಹೌದು, ಈ 3 ಗ್ರಂಥಗಳ ಹೆಸರನ್ನು ಹೇಳ್ತಾ ಇದ್ರೆ 3 ತಾಪಗಳು ಕಳೀತಾ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಮಧ್ವಾಚಾರ್ಯರ ಮತವನ್ನು ಅಭಿವೃದ್ಧಿ ಮಾಡಿದವರು ಅಂತ ಈ ಪದ ಇವರಲ್ಲಿ ಸಂಬಂಧ ಹೊಂದುತ್ತಾ ಇದೆ. ಹಾಗೆ ವ್ಯಾಸರಾಜರ ಶಿಷ್ಯರು ಅಂದರೆ ಇನ್ನೊಂದು ನೀವು ಮರೆಯೋ ಹಾಗಿಲ್ಲ. ಒಂದು ವಿಜಯನಗರ ಸಾಮ್ರಾಜ್ಯದಾದರೆ ಕೃಷ್ಣದೇವರಾಯನ ರಾಜಗುರುಗಳು ಅಂತ ಒಂದಾದರೆ, ಮತ್ತೊಂದು ಸಂಗೀತ ಪಿತಾಮಹ ಅಂತ ಪ್ರಸಿದ್ಧರು. ಯಾರು? ಅದು ಕರ್ನಾಟಕ ಸಂಗೀತದ್ದು ಪುರಂದರದಾಸರು. ಪುರಂದರದಾಸರು ಯಾರ ಶಿಷ್ಯರು? ಇದೇ ವ್ಯಾಸರಾಜರ ಪ್ರೀತಿ ಪಾತ್ರರಾದ ಶಿಷ್ಯರು. ಅಷ್ಟೇ ಅಲ್ಲ, ಕನಕದಾಸರು. ಹೀಗೆ ದಾಸ ಪರಂಪರೆ ಏನು ಮುಂದುವರೆದಿದೆ ಅದಕ್ಕೆ ಮೂಲಭೂತವಾಗಿ ವ್ಯಾಸರಾಜ ಗುರುಸಾರ್ವಭೌಮರು ಗುರುಗಳಾಗಿ ನಿಲ್ತಾರೆ. ಈ ರೀತಿಯಲ್ಲಿ ರಾಯರ ಪೂರ್ವಾವತಾರವಾದ ಈ ವ್ಯಾಸರಾಜರ ಒಂದು ಸ್ಮರಣೆ ದಿವ್ಯ ಫಲಪ್ರದವಾಗಿದೆ. ಜೊತೆಗೆ ಮುಂದಕ್ಕೆ ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರವರ ಪುತ್ರಕಃ, ಇದನ್ನು ಹೇಗೆ ಕೂಡಿಸೋದು ಅಂತ. ಯಾಕೆಂದರೆ ವಿಜಯೇಂದ್ರ ತೀರ್ಥರ ಕರಕಮಲದಿಂದ ಬಂದವರಲ್ಲ, ಅಂದರೆ ವಿಜಯೇಂದ್ರ ತೀರ್ಥರ ಶಿಷ್ಯರ ವ್ಯಾಸರಾಜರಲ್ಲ, ಹೊರತು ವ್ಯಾಸರಾಜರ ಶಿಷ್ಯರು ವಿಜಯೇಂದ್ರ ತೀರ್ಥರು. ಮತ್ತು ಈ ಶಬ್ದ ಹೇಗೆ ವ್ಯಾಸರಾಜರನ್ನು ಹೇಳ್ತಾ ಇದೆ ಅಂದರೆ ಅದನ್ನು ಹೀಗೆ ಅರ್ಥೈಸ್ಕೊಳ್ಬೇಕಂತೆ. ಇಲ್ಲಿ ವಿಜಯೇಂದ್ರ ತೀರ್ಥರು ಅಂತಂದರೆ ಇಲ್ಲಿ ಪುರುಷೋತ್ತಮ ತೀರ್ಥರು ಅಂತ ಅರ್ಥ. ನೀವು ಈಗಲೂ ಅಬ್ಬೂರು ಕ್ಷೇತ್ರದಲ್ಲಿ ಬ್ರಹ್ಮಣ್ಯ ತೀರ್ಥರಿದ್ದಾರೆ, ಅವರ ಗುರುಗಳು ಪುರುಷೋತ್ತಮ ತೀರ್ಥರು ಅಂತ, ಅವರನ್ನು ಇಲ್ಲಿ ವಿಜಯೇಂದ್ರ ತೀರ್ಥರು ಅಂತ ಕರೆದರು. ಯಾಕೆ? ಅವರ ವಿಶೇಷವಾದ ತಪಶಕ್ತಿಯಿಂದ ಈಗಲೂ ಜನರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಒಂದು ಪುರುಷೋತ್ತಮ ಗುಹೆ ಅಂತ ಸಿಗುತ್ತೆ, ಆ ಗುಹೆ ದರ್ಶನ ಮಾಡ್ಕೊಂಬರ್ಬೇಕು. ಎಂಥ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ, ಅವ್ರು ಸ್ಮರಣೆ ಮಾಡ್ತಾ ಬರಬೇಕು. ಯಾಕೆಂದರೆ ಆ ಪುರುಷೋತ್ತಮ ತೀರ್ಥರ ಗುಹೆ ಹತ್ರ ಒಂದು ಮಾವಿನ ಮರ ಇದ್ದರೆ, ಆ ಮಾವಿನ ಮರಕ್ಕೆ ವ್ಯಾಸರಾಜರು ಚಿಕ್ಕ ಮಗು ಆಗಿದ್ದಾಗ ಅಲ್ಲಿ ತೊಟ್ಲಲ್ಲಿ ಕಟ್ಟಿ ತೂಗ್ತಾ ಇದ್ರಂತೆ ಬ್ರಹ್ಮಣ್ಯ ತೀರ್ಥರು. ಅಂಥ ಒಂದು ಪವಿತ್ರವಾದ ಸ್ಥಳ ಅದು. ಅದರಿಂದ ಏನಾಯ್ತು ಈಗ ಒಟ್ಟಾರೆ? ವಿಜಯೇಂದ್ರ ಅಂದರೆ ಎಲ್ಲ ಜಯವನ್ನು ಹೊಂದಿದ ಶ್ರೇಷ್ಠರು ಅಂದರೆ ಪುರುಷೋತ್ತಮ ತೀರ್ಥರು. ಅವರ ಕರಕಮಲ ಸಂಜಾತ, ಅವರ ಶಿಷ್ಯರು ಅಂತಂದರೆ ಸುಧೀಂದ್ರರು, ಜ್ಞಾನಿಗಳಲ್ಲಿ ಶ್ರೇಷ್ಠರು ಅಂದರೆ ಯಾರು? ಬ್ರಹ್ಮಣ್ಯ ತೀರ್ಥರು. ಆ ಬ್ರಹ್ಮಣ್ಯ ತೀರ್ಥರ ವರಕುಮಾರ ಅಂದರೆ ಅದು ವ್ಯಾಸರಾಜರು ಅಂತ. ಈ ರೀತಿಯಲ್ಲಿ ಈ ಇಡೀ ಶ್ಲೋಕ ವ್ಯಾಸರಾಜರನ್ನು ಹೇಳ್ತಾ ಇದೆ. ಇಂಥ ವ್ಯಾಸರಾಜರ ಪುಣ್ಯ ಸ್ಮರಣೆಯನ್ನು ಮಾಡಿ ಮುಂದಕ್ಕೆ 3ನೆಯ ಅಂದರೆ ರಾಯರ ವಿಶೇಷವಾದ ಅನುಸಂಧಾನವನ್ನು ಈ ಶ್ಲೋಕದಲ್ಲಿ ಮಾಡಬೇಕು. ರಾಯರು ಕೂಡ ಅಷ್ಟೇ ಸರ್ವತಂತ್ರ ಸ್ವತಂತ್ರೋತ್ಸವ, ಎಲ್ಲ ಶಾಸ್ತ್ರಗಳಲ್ಲಿ ಅವರಿಗಿದೋ ಪಾಂಡಿತ್ಯ ಅದ್ಭುತ. ಈ ಇಂಥ ವಿದ್ಯೆ ಅವ್ರಿಗೆ ಗೊತ್ತಿಲ್ಲ ಅಂತಿಲ್ಲ. ಯಾಕೆ? ವಿಜಯೇಂದ್ರ ತೀರ್ಥರ ಪರಂಪರೆಯಲ್ಲಿ ಬಂದವರು. ವಿಜಯೇಂದ್ರ ತೀರ್ಥರ 64 ಕಲೆ, ಅವರ ಶಿಷ್ಯರು ಸುಧೀಂದ್ರ ತೀರ್ಥರು, ಅವರ ಶಿಷ್ಯರು ರಾಯರು. ಅಂದಮೇಲೆ ಇನ್ನೆಂಥ ದೊಡ್ಡ ಮಹಾಮಹಿಮರು. ಇದನ್ನು ಸರ್ವತಂತ್ರ ಸ್ವತಂತ್ರ ಅಂತಂದಿದ್ದಾರೆ. ಸರ್ವತಂತ್ರ ಅಂದರೆ ಎಲ್ಲರೂ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ ಅಂತ. ನಿಜ, ಎಲ್ಲ ಭಕ್ತರು ರಾಯರ ಹತ್ರ ಹೋಗ್ತಾರೆ ಅವರ ಅನುಗ್ರಹಕ್ಕೋಸ್ಕರ. ಅಷ್ಟೇ ಅಲ್ಲ, ಸ್ವತಂತ್ರ, ತಮ್ಮವರು ಅಂತ ಕಂಡ್ರೆ ಅವರ ಬಗ್ಗೆ ತುಂಬ ಪ್ರೀತಿ, ವಶ ಆಗ್ಬಿಡ್ತಾರೆ. ಯಾರು? ರಾಯರು. ತಾವು ಎಲ್ಲರನ್ನೂ ಹತೋಟಿಲಿ ಇಟ್ಕೊಂಡಿರ್ಬೋದು, ಆದರೆ ಅದೇ ಭಕ್ತರ ಭಕ್ತಿಗೆ ಪ್ರೀತಿಗೆ ತಾವೇ ಒಲಿದು ಬಿಡ್ತಾರೆ, ಹೋಗಿ ಸೋತು ಬಿಡ್ತಾರೆ. ಅಂಥ ಸರ್ವತಂತ್ರ ಸ್ವತಂತ್ರೋತ್ಸವ ಅಂದರೆ ರಾಘವೇಂದ್ರ ಸ್ವಾಮಿಗಳು. ಇನ್ನು ಶ್ರೀಮಧ್ವ ಮತವರ್ಧನ, ನಾವು ಇವತ್ತಿನ ದಿವಸ ರಾಯರು ಅಂದರೆ ಅವರೇ ಮೊದಲು ಗುರುಗಳು ಅಂತ ಅಲ್ಲ, ರಾಯರಿಗೆ ಒಬ್ಬರು ಮೂಲ ಗುರುಗಳಿದ್ದಾರೆ. ಹೇಗೆ? ಸುಧೀಂದ್ರ ತೀರ್ಥರು, ವಿಜೇಂದ್ರ ತೀರ್ಥರು, ಹೀಗೆ ಮೇಲೆ ಹೋಗ್ತಾ ಹೋಗ್ತಾ ಮೂಲ ಮತ ಯಾವುದು? ಮಧ್ವಾಚಾರ್ಯರ ಮತ, ತತ್ವವಾದ ದ್ವೈತ ಸಿದ್ಧಾಂತ ಅಂತ ಏನು ಕರಿತೀವಿ. ಅಂಥ ಜಗದ್ಗುರುಗಳಾದ ಮಧ್ವಾಚಾರ್ಯರ ಸಿದ್ಧಾಂತವನ್ನು ನಂಬಿ ಆ ಮತವನ್ನು ಪ್ರಚಾರಗೊಳಿಸಿದವರು ಯಾರು? ರಾಯರು. ಹಾಗಾಗಿ ಶ್ರೀಮಧ್ವ ಮತವರ್ಧನ ಅಂತ ಕರೀತಾರೆ. ಅವರ ಪರಿಮಳ ಗ್ರಂಥ ಏನಿದೆ ಅದು ಮಧ್ವಾಚಾರ್ಯರ ಅನುವ್ಯಾಖ್ಯಾನ ಗ್ರಂಥ ಏನಿದೆ, ಬ್ರಹ್ಮಸೂತ್ರಕ್ಕೆ ಬರೆದ ಗ್ರಂಥ.
ಒಂದು ವಿವರಣಾತ್ಮಕವಾದದ್ದು. ಅಂಥ ಅನುವ್ಯಾಖ್ಯಾನದ ಮೇಲೆ ಜಯತೀರ್ಥರ ನ್ಯಾಯಸುಧ ಏನಿದೆ ಅದಕ್ಕೆ ಬಂದ ಗ್ರಂಥನೇ ಪರಿಮಳ ಗ್ರಂಥ. ಹಾಗಾಗಿ ಮಧ್ವ ಮತ ವರ್ಧನ ಅಂತ ಯಾವುದಕ್ಕೆ ಬರೆದಿಲ್ಲ ರಾಯರು ಗ್ರಂಥಗಳನ್ನು, ಅಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ. ಇದು ಒಂದು. ಇನ್ನು ವಿಜಯೇಂದ್ರ ಕರಾಬ್ಜೋತ್ತ ಸುಧೀಂದ್ರ ವರಪುತ್ರಕ, ಇದು ಸುಲಭ ನಮಗೆ. ವಿಜಯೇಂದ್ರ ತೀರ್ಥರ ಕರಕಮಲ ಸಂಜಾತರು ಸುಧೀಂದ್ರ ತೀರ್ಥರು, ಆ ಸುಧೀಂದ್ರ ತೀರ್ಥರ ಕರಕಮಲ ಸಂಜಾತ. ಕರಕಮಲ ಸಂಜಾತದ ಅವರಿಂದ ದೀಕ್ಷೆ ಪಡೆದವರು, ಆ ವೇದಾಂತ ಸಾಮ್ರಾಜ್ಯಕ್ಕೆ ಬಂದವರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂತ. ಹೀಗೆ ಈ ಶ್ಲೋಕ ಪ್ರಹ್ಲಾದರಾಜರನ್ನು, ವ್ಯಾಸರಾಜರನ್ನು, ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನಮಗೆ ನೀಡ್ತಾ ಇದೆ. ಅದರಿಂದ ಏನಾಯಿತು ಅಂದರೆ ಒಂದೊಂದು ರೂಪ ಹೇಳಿಕೊಂಡ್ರು. ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ, ಮೂರು ಇಲ್ಲಿ ಈ ಶ್ಲೋಕದಲ್ಲಿದೆ. ಕಲ್ಪವೃಕ್ಷ ಪ್ರಹ್ಲಾದರಾಜರು, ಕಾಮಧೇನು ವ್ಯಾಸರಾಜರು, ಚಿಂತಾಮಣಿ ರಾಘವೇಂದ್ರ ಸ್ವಾಮಿಗಳು. ಹೀಗೆ ಈ ಮೂರನ್ನು ಒಳಗೊಂಡಂತೆ ನಮಗೆ ಒಂದೊಂದು ಅನುಗ್ರಹ ಆದರೆ ಸಾಕು, ಚಿಂತಾಮಣಿ ಅನುಗ್ರಹ ಮಾಡಿದರೂ ಸಾಕು ಅನ್ನೋ ಥರ ಇರ್ತೀವಿ. ಮೂರು ಒಟ್ಟೊಟ್ಟಿಗೆ ನಮ್ಮ ಜೀವನದಲ್ಲಿ ಬಂದರೆ ಇನ್ನೆಷ್ಟು ಫಲ ಕೊಡಲಿಕ್ಕಿಲ್ಲ. ಈ ಅನುಸಂಧಾನವನ್ನು ಇಟ್ಟುಕೊಂಡು ಈ ಶ್ಲೋಕವನ್ನು ಪಾರಾಯಣ ಮಾಡಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಸ್ಪಾನ್ಸರ್ ಮಾಡಿ ವಿಶೇಷವಾಗಿ ರಾಯರ, ಪ್ರಹ್ಲಾದರಾಜರ ಹಾಗೂ ವ್ಯಾಸರಾಜರ ಅನುಗ್ರಹಕ್ಕೆ ಪಾತ್ರರಾಗಿರುವ ರಾಜಶ್ರೀ ಸೂರತ್ ಇವರಿಗೆ ವಿಶೇಷವಾಗಿ ಈ ಎಲ್ಲ ಗುರುಗಳ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಭಗವದ್ಭಕ್ತರಿಗೆ ವಿಶೇಷವಾಗಿ ಪ್ರಹ್ಲಾದರಾಜರ, ರಾಯರ ಹಾಗೂ ವ್ಯಾಸರಾಜರ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಈ ಸರ್ವಮೂಲ ಚಾನಲ್ನಲ್ಲಿ ಯಾರಿಗೆ ಸ್ಪಾನ್ಸರ್ ಮಾಡಬೇಕು ಅಂತ ಅಪೇಕ್ಷೆ ಇದೆಯೋ ಅವರು ಈ ಡಿಸ್ಪ್ಲೇ ಆದ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.